ಡಯಾಬಿಟಿಸ್, ಅರ್ಥ್ರೈಟಿಸ್, ಜಾಯಿಂಟ್ ಪೈನ್, ಅದೇ ರೀತಿಯಲ್ಲಿ ಶುಗರ್ ಪ್ರಾಬ್ಲಮ್ಮು, ಹೇರ್ ಫಾಲ್ ಮತ್ತು ಇನ್ಫರ್ಟಿಲಿಟಿ, ಥೈರಾಯ್ಡ್ ಪ್ರಾಬ್ಲಮ್, ಈ ಎಲ್ಲ ಸಮಸ್ಯೆಗೆ ಒಂದು ಅದ್ಭುತವಾದ ಮನೆಮದ್ದನ್ನು ನಾನು ಹೇಳಿದ್ದೇನೆ. ಇದು ಕೇವಲ ನಿಮ್ಮ ಮನೆಯಲ್ಲಿರುವಂತಹ ಅಡುಗೆ ಮನೆಯಲ್ಲಿರುವಂತಹ ಒಂದೇ ಒಂದು ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡು ಮಾಡುವಂತಹದ್ದು. ಈ ಮನೆಮದ್ದನ್ನು ನೀವು ಉಪಯೋಗಿಸಿ ನಿಮಗೆ ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಸಿಗ್ತದೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ನಾನು ಆ್ಯಕ್ಚುಲಿ ಹೀಗೆ ಕೆಲವೊಂದು ಇದನ್ನು ಸರ್ಚ್ ಮಾಡ್ತಾ ಇರುವಾಗ ಫೆನ್ಯುಗ್ರಿಕ್ ಅಥವಾ ಮೆಂತೆ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ನೋಡಿದೆ. ಒಬ್ಬರು ಡಾಕ್ಟರ್ ಬರೆದಿರುವಂತಹ ಆರ್ಟಿಕಲ್. ಅದನ್ನು ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಅನಿಸ್ತು. ಯಾಕೆಂದರೆ ಅದರಲ್ಲಿರುವಂತಹ ಅದ್ಭುತವಾದ ಮೆಡಿಸಿನಲ್ ಗುಣಗಳಿದೆಯಲ್ಲ, ಇದನ್ನ ಬಗ್ಗೆ ನಾನು ತಿಳ್ಕೊಂಡಾಗಿದೆ. ತುಂಬ ಆಶ್ಚರ್ಯ ಅನಿಸ್ತು. ಮತ್ತು ನಮಗೆ ಕೇವಲ ಈ ಮೆಂತೆ ಇದೆಯಲ್ಲ, ಇದು ನಮಗೆ ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಇದೆಯಾ ಈ ಮೆಂತೆಯಿಂದ ಅಂತ ಅನಿಸ್ತು. ಹಾಗಾಗಿ ಈ ಮೆಂತೆ ಬಗ್ಗೆ ಇರುವಂತಹ ವಿಶೇಷವಾದ ಔಷಧೀಯ ಗುಣಗಳ ಬಗ್ಗೆ ನಿಮ್ಮ ಜೊತೆ ಹೇಳ್ತಾ ಇದ್ದೇನೆ, ಶೇರ್ ಮಾಡ್ಕೊತಾ ಇದ್ದೇನೆ. ಅದೇ ರೀತಿಯಲ್ಲಿ ಇದರಿಂದ ಒಂದು ಮದ್ದನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುವಂತಹ ಒಂದು ಮಾಹಿತಿಗಳು ಇದರಲ್ಲಿದೆ. ಮೆಂತೆ ಅಥವಾ ಇಂಗ್ಲೀಷ್ನಲ್ಲಿ ಫೆನ್ಯುಗ್ರಿಕ್ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುವಂತಹ ಒಂದು ಪದಾರ್ಥ. ನಮಗೆ ರುಚಿ ಸ್ವಲ್ಪ ಕಹಿ ಇರ್ತದೆ. ಹಾಗೆ ಇದು ತಿನ್ನಲಿಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಯಾಕಂದ್ರೆ ಕಹಿ ಇರೋದ್ರಿಂದ ನಮ್ಗೆ ಕಹಿ ತುಂಬ ಕಷ್ಟ ಆಗ್ತದೆ ತಿನ್ನಲಿಕ್ಕೆ. ಆದರೆ ಇದರಲ್ಲಿ ಇರುವಂತಹ ಕಂಟೆಂಟ್ಸ್ ಇದೆಯಲ್ಲ, ಅಂದರೆ ಮೆಡಿಸಿನಲ್ ಕಂಟೆಂಟ್ಸ್ ಇದೆಯಲ್ಲ, ಇದನ್ನ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೇನೆ. ನೋಡಿ, ಇದರಲ್ಲಿ ಮುಖ್ಯವಾಗಿ ಐರನ್ ಕಂಟೆಂಟ್ಸ್ ಇರ್ತದೆ, ಮತ್ತು ವಿಟಮಿನ್ ಬಿ ಮತ್ತು ಸಿ ಇರ್ತದೆ, ಹಾಗೆ ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ಫೈಬರ್ ಅಂಶ ಮತ್ತು ಇನ್ನೊಂದು ಕ್ಯಾಲ್ಶಿಯಂ, ಇದಿಷ್ಟು ಇರ್ತದೆ. ಹಾಗಾಗಿ ಇದನ್ನು ನೀವು ತಿನ್ನೋದ್ರಿಂದ ನಿಮ್ಮ ಬ್ಲಡ್ಡಲ್ಲಿ, ಅಂದರೆ ಅನಿಮಿಕ್ ಆಗಿರ್ತಾರಲ್ಲ, ಅಂದರೆ ನಮ್ಮ ಬ್ಲಡ್ ನಮ್ಮ ದೇಹದಲ್ಲಿ ಕಮ್ಮಿ ಆದರೆ ಅನಿಮಿಕ್ ಆಗ್ತಾರಲ್ಲ, ಅಂದರೆ ತುಂಬ ವೀಕ್ ಆಗೋದು, ಅಂತ ಬೀಳ್ಚ್ಕೊಂಡಿರೋದು, ಈ ಥರ ಎಲ್ಲ ಇರ್ತಾರೆ. ಆ ಥರ ಇದ್ರಿದೆಯಲ್ಲ, ಅಂಥವ್ರಿಗೆ ಬಹಳಷ್ಟು ಉತ್ತಮ. ಇದನ್ನು ಅವ್ರು ತಿನ್ನೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಅವರ ಬಾಡಿಯಲ್ಲಿ, ಅಂದರೆ ಅವರ ಬ್ಲಡ್ನಲ್ಲಿ ಐರನ್ ಕಂಟೆಂಟ್ಸ್ ಜಾಸ್ತಿ ಆಗ್ತದೆ. ಹಾಗಾಗಿ ಅವ್ರಿಗೆ ಒಂದು ರೀತಿ ಶಕ್ತಿ ಸಿಗ್ತದೆ. ಇಲ್ಲಾಂದರೆ ಕೆಲವು ಸರಿ ಏನಾಗುತ್ತೆ, ಈ ಅನಿಮಿಕ್ ಆದಾಗ ಏನಾಗುತ್ತೆ, ತುಂಬ ಸುಸ್ತಾದ ರೀತಿಯಲ್ಲಿ ಅನಿಸ್ತಾ ಇರ್ತದೆ ಅವರಿಗೆ, ಆ ಟಯರ್ಡ್ನೆಸ್ ಹೋಗ್ತದೆ. ಅದೇ ರೀತಿಯಲ್ಲಿ ಅವರ ಆರೋಗ್ಯ ಕೂಡ ತುಂಬ ಇಂಪ್ರೂವ್ ಆಗ್ತದೆ. ಈ ಅನಿಮಿಯಾ ಸಮಸ್ಯೆಯಿಂದ ಬಳಲ್ತಾ ಇರ್ತಲ್ಲ ಅವರಿಗೆ. ಇದರಲ್ಲಿರುವಂತಹ ವಿಶೇಷವಾದ ಔಷಧೀಯ ಗುಣದಿಂದಾಗಿ ಈ ಜಾಯಿಂಟ್ ಪೇನ್ಸ್ ಇರ್ತದಲ್ಲ, ಮತ್ತು ಈ ಅರ್ಥ್ರೈಟಿಸ್, ಇದಕ್ಕೂ ಕೂಡ ತುಂಬ ಉತ್ತಮ ಇದನ್ನು ನಾವು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಈ ಜಾಯಿಂಟ್ ಪೇನ್ ಮತ್ತು ಅರ್ಥ್ರೈಟಿಸಿಂದ ಕೂಡ ನಾವು ಅರ್ಥ್ರೈಟಿಸ್ ಸಮಸ್ಯೆಯನ್ನು ಬಗೆಹರಿಸ್ಕೋಬಹುದು. ಇನ್ನೊಂದು ಇದರ ವಿಶೇಷವಾದ ಗುಣ ಏನಂತ ಹೇಳಿದ್ರೆ, ಈ ಶುಗರ್ ಪ್ರಾಬ್ಲಮ್ ಇರ್ತದಲ್ಲ, ಅಂದರೆ ಬ್ಲಡ್ ಶುಗರ್ ಜಾಸ್ತಿ ಇರೋದು, ಅಂದರೆ ಡಯಾಬಿಟಿಸ್, ಈ ಥರ ಇರುವವರಿಗೆ ಕೂಡ ಇದು ತುಂಬ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಶುಗರ್ ಪ್ರಾಬ್ಲಮ್ ಇದೆಯಲ್ಲ, ಅದು ಕಮ್ಮಿ ಆಗ್ತಾ ಬರ್ತದೆ, ಅಂದರೆ ಡಯಾಬಿಟಿಸ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತದೆ. ಮತ್ತು ಇನ್ನೊಂದು ಏನಂದರೆ, ಇದನ್ನು ನೀವು ತಿನ್ನೋದ್ರಿಂದ ಸ್ಕಿನ್ನಿಗೆ, ನಮ್ಮ ಚರ್ಮಕ್ಕೆ ಕೂಡ ತುಂಬ ಒಳ್ಳೆಯದು. ಅದೇ ರೀತಿಯಲ್ಲಿ ತಲೆ ಕೂದಲು ಬೆಳವಣಿಗೆಗೂ ಕೂಡ ಅತ್ಯುತ್ತಮ ಇದು. ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ಇದರ ಪೇಸ್ಟ್ ಮಾಡಿ ತಲೆಗೆ ಹಚ್ಕೊತಾರೆ. ಹಾಗೆ ನೀವು ತಿನ್ನೋದ್ರಿಂದ ಕೂಡ ನಮಗೆ ಇಂಟ್ಯಾಕ್ಟಿಂದ ಕೂಡ ನಮ್ಮ ತಲೆ ಕೂದಲು ಬೆಳವಣಿಗೆ ತುಂಬ ಯೂಸ್ ಆಗುತ್ತೆ. ಇನ್ನೊಂದು ಏನಂದರೆ, ಥೈರಾಯ್ಡ್ ಸಮಸ್ಯೆಗೆ ಕೂಡ ಇದು ವರ್ಕ್ ಆಗುತ್ತೆ. ಅದೇ ರೀತಿಯಲ್ಲಿ ಇನ್ಫರ್ಟಿಲಿಟಿ ಇರ್ತದಲ್ಲ, ಅಂದರೆ ಮಕ್ಕಳಾಗದಿರುವಂಥ ಸಮಸ್ಯೆ ಇದರದ್ದು ಪುರುಷರಲ್ಲಿ, ಅಂದರೆ ಈ ಸ್ಪರ್ಮ್ ಕೌಂಟ್ ಕಮ್ಮಿ ಇದ್ದರೆ ಅವರಿಗೆ ಕೂಡ ಇದನ್ನು ರೆಗ್ಯುಲರ್ ತಿನ್ನೋದ್ರಿಂದ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗ್ತದೆ. ಸೊ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರ್ತದಲ್ಲ, ಅದನ್ನು ಕೂಡ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು. ಇದಿಷ್ಟು ಇದರ ಮುಖ್ಯವಾದಂತಹ ಗುಣಗಳು, ಅಂದರೆ ಮೆಡಿಸಿನಲ್ ಅಡ್ವಾಂಟೇಜ್ ನಮ್ಗೆ ಸಿಗುವಂತಹದ್ದು. ಹಾಗಾದರೆ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೇನೆ. ಇದರಿಂದ ನಾವು ಮದ್ದನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ. ನೀವು ಏನು ಮಾಡಬೇಕಂದ್ರೆ, ರಾತ್ರಿ ಮಲ್ಕೊಳ್ಳುವಾಗ ಜಸ್ಟ್ 1 ಚಮಚದಷ್ಟು ಈ ಫೆನ್ಯುಗ್ರಿಕ್ ಅಥವಾ ಮೆಂತೆನ ನೀರಿನಲ್ಲಿ ನೆನೆ ಹಾಕಬೇಕು. ನೋಡಿ, ನಾನು ನಿನ್ನೆ ರಾತ್ರಿ ನೆನೆ ಹಾಕಿಟ್ಟಿದ್ದೇನೆ, ಅಂದರೆ ಓವರ್ ನೈಟ್ ಬಿಡಬೇಕು. ರಾತ್ರಿ ನೆನೆ ಹಾಕಿ ಬೆಳಗಾಗರೆ ಬಿಟ್ಬಿಡಬೇಕು. ಬೆಳಗ್ಗೆ ಆದಮೇಲೆ ಇದನ್ನು ನಾವು ಯೂಸ್ ಮಾಡಬೇಕು. ನಾನು ನಿನ್ನೆ ರಾತ್ರಿ ನೆನೆ ಹಾಕಿದ್ದೀನಲ್ಲ ನೋಡಿ, ಇದು ಸಂಪೂರ್ಣವಾಗಿ ನೀರಿನಲ್ಲಿ ಸೇರಿಕೊಂಡು ಅದರ ಮೆಡಿಸಿನಲ್ ಅಂಶನೂ ಬಿಟ್ಟಿರ್ತದೆ. ಅದೇ ರೀತಿಯಲ್ಲಿ ಇದು ಕೂಡ ತುಂಬ ಉಬ್ಕೊಂಡಿರ್ತದೆ. ಸೊ ನೀವು ಏನು ಮಾಡಬೇಕು ಅಂದರೆ, ಫಸ್ಟು ಈ ಮೆಂತೆನ ಬೀಜಗಳನ್ನು ತೆಗೆದು ಇದನ್ನು ಚೆನ್ನಾಗಿ ಜಗದು ತಿಂದುಬಿಡಬೇಕು. ಅದಾದಮೇಲೆ ಈ ನೀರನ್ನು ನೀವು ಕುಡಿಬೇಕು. ಇದು ಖಾಲಿ ಹೊಟ್ಟೆಗೆ ಮಾಡಬೇಕಾಗಿರುವಂಥದ್ದು. ಈ ರೀತಿ ನೀವು ಮಾಡ್ತಾ ಬರೋದ್ರಿಂದ ನಿಮಗೆ ನಾನು ಹೇಳಿದ್ನಲ್ಲ ಆವಾಗ, ಇಷ್ಟು ಹೇಳಿರುವಂತಹ ಎಲ್ಲ ಬೆನಿಫಿಟ್ಸ್ ನಿಮ್ಗೆ ಸಿಗ್ತದೆ, ಅಂದರೆ ಹೆಲ್ತ್ ಬೆನಿಫಿಟ್ಸ್ ಸಿಗ್ತದೆ. ಹಾಗಾಗಿ ನಿಮಗೆ ಹಲವಾರು ಕಾಯಿಲೆಗಳಿಗೆ ಇದು ಒಂದೇ ಒಂದು ಚಮಚದಷ್ಟು ಈ ಮೆಂತೆ ಬೀಜ ಸಾಕಾಗ್ತದೆ ನಿಮಗೆ. ಈ ಎಲ್ಲ ಕಾಯಿಲೆಗಳಿಂದ ನೀವು ದೂರ ಇರ್ಬೋದು. ನೋಡಿದ್ರಲ್ಲ, ಕೇವಲ 1 ಚಮಚ ಮೆಂತೆ ಬೀಜದಿಂದ ನಮಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ನಾನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.